ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಶಬರಿಮಲೆ ಆಕಾಶದಲ್ಲಿ ಬೆಳಗುವ ಆ ದಿವ್ಯ ಜ್ಯೋತಿಯ ಹಿಂದಿರುವ ಪುರಾಣ ಕಥೆ ನಿಮಗೆ ಗೊತ್ತಾ? ಪುರಾಣ ಕಥೆಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿ ಮಹಿಷಾಸುರಿಯನ್ನು ಸಂಹರಿಸಿದ ನಂತರ ರಾಜಕುಮಾರನಾಗಿ ಭೂಮಿಯಲ್ಲಿ ತನ್ನ ಅವತಾರವನ್ನ ಮುಗಿಸಿ ಶಬರಿಮಲೆಯಲ್ಲಿ ತಪಸ್ಸಿಗೆ ಕುಳಿತುಕೊಳ್ತಾರೆ. ಅಯ್ಯಪ್ಪನ ಭಕ್ತನಾದ ಪರಶುರಾಮ ಅಲ್ಲಿ ಪವಿತ್ರವಾದ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾರೆ. ಮಕರ ಸಂಕ್ರಾಂತಿಯ ಶುಭ ದಿನದಂದು ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರಿಗೆ ದರ್ಶನ ನೀಡಲು ಸಜ್ಜಾಗುತ್ತಾರೆ. ಅಂದು ಸೂರ್ಯ ಅಸ್ತಮಿಸುತ್ತಿದ್ದಂತೆ ಪೊನ್ನಂಬಲ ಮೇಡು ಬೆಟ್ಟದ ಮೇಲೆ ಕಾಂತಿಮಯವಾದ ಜ್ಯೋತಿಯೊಂದು ಕಾಣಿಸಿಕೊಳ್ಳುತ್ತದೆ. ಪುರಾಣಗಳ ಪ್ರಕಾರ ಈ ಜ್ಯೋತಿಯು ದೇವತೆಗಳು ಮತ್ತು ಋಷಿಮುನಿಗಳು ಅಯ್ಯಪ್ಪನಿಗೆ ಮಾಡುವ ಆರತಿ. ಇನ್ನೊಂದು ಕಥೆಯ ಪ್ರಕಾರ ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನು ಸಂಹರಿಸಿದ ದಿನವನ್ನೇ ವಿಜಯದ ಸಂಕೇತವಾಗಿ ಈ ಜ್ಯೋತಿಯ ರೂಪದಲ್ಲಿ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಬೆಳಕು ಕೇವಲ ದೃಶ್ಯವಲ್ಲ, ಅದು ಭಕ್ತಿ ಮತ್ತು ನಂಬಿಕೆಯ ಸಂಕೇತ. ಮಣಿಕಂಠನ ಪಾದಕ್ಕೆ ಶರಣಾದ ಭಕ್ತರ ಬಾಳಿನಲ್ಲಿ ಕತ್ತಲೆ ದೂರವಾಗಿ ಬೆಳಕು ಮೂಡಲಿ ಎಂಬುದೇ ಈ ಜ್ಯೋತಿಯ ಸಂದೇಶ. ಆ ಒಂದು ಜ್ಯೋತಿಯ ದರ್ಶನ ಕೋಟಿ ಪುಣ್ಯಕ್ಕೆ ಸಮಾನ. ಸ್ವಾಮಿಯೇ ಶರಣಮಯ್ಯಪ್ಪ.